ಕೆಜಿಎಫ್ ನಗರದ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ರಾಜಗೋಪುರ ನಿರ್ಮಾಣಕ್ಕೆ ಶುಭ ಮುಹೂರ್ತದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಯಿತು. ದೇವಸ್ಥಾನದ ಉತ್ತರ ಭಾಗದಲ್ಲಿ ಹೊಸ ರಾಜಗೋಪುರ ನಿರ್ಮಿಸಲು ಕರ್ನಾಟಕ ಸರ್ಕಾರದಿಂದ 4.99 ಕೋಟಿ ಮಂಜೂರಾಗಿದ್ದು, ಈ ವರ್ಷದ ಬ್ರಹ್ಮರಥೋತ್ಸವದ ನಂತರ ರಾಜಗೋಪುರ ನಿರ್ಮಾಣ ಕಾರ್ಯ ಆರಂಭವಾಗಲಿದೆ ಅಂತ ತಿಳಿಸಿದರು. ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಶಾಸಕಿ ರೂಪಕಲಾ ಸೇರಿದಂತೆ ಪಿಡಬ್ಲ್ಯೂಡಿ ಅಧಿಕಾರಿಗಳು, ಮುಜರಾಯಿ ಇಲಾಖೆ ಅಧಿಕಾರಿಗಳು, ರಾಜಗೋಪುರ ನಿರ್ಮಾಣ ಶಿಲ್ಪಿ ಮತ್ತು ದೇವಸ್ಥಾನದ ಉಸ್ತುವಾರಿಗಳು, ಪಿಡಬ್ಲ್ಯೂಡಿ ಇಂಜಿನಿಯರ್ ರಾಮಮೂರ್ತಿ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಶ್ರೀನಿವಾಸನ್, ಸೀನಿಯರ್ ಇಂಜಿನಿಯರ್ ಶರಣಪ್ಪ, ರಾಜಶೇಖರ್, ದೇವಾಲಯ ನಿರ್ಮಾಣ ಸಮಿತಿಯ ಶಂಕರ್, ಹಾಮು ಲಕ್ಷ್ಮೀನಾರಾಯಣ್, ನಗರಸಭೆ ಅಧ್ಯಕ್ಷರಾದಂತಹ ಇಂದಿರಾ ಗಾಂಧಿ ದಯಾಶಂಕರ್, ಕಾಂಗ್ರೆಸ್ ಮುಖಂಡರು ಮತ್ತು ಭಕ್ತರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಲೆವೆಲಿಂಗ್ ಮಾಡಿ ಇಟ್ಕೊಳ್ಳೋದಂತ ಅವರ ಅಭಿಪ್ರಾಯ. ಲೆವೆಲ್ ಮಾಡಿ ಪೂಜೆ ಮಾಡಿದಾರಲ್ಲ, ಗ್ರೌಂಡ್ ಲೆವೆಲ್ಗೆ ಲೆವೆಲಿಂಗ್ ಮಾಡಿ ಇಟ್ಕೊಂತಾರೆ. ಅದಾದ್ಮೇಲೆ ಒಳಗಡೆ ಪಾಯದಿಂದ ತೆಗಿಬೇಕಾಗತ್ತೆ. ಹಳೆಯ ಪಾಯ ಡಿಸ್ಮ್ಯಾಂಡಲ್ ಮಾಡಿ ಹೊಸದು ಅವ್ರಿಗೆ ಒಳಗಡೆ ಅವ್ರಿಗೆ ಕೆಲವೊಂದೆಲ್ಲ ಪದ್ಧತಿ ಅವೆಲ್ಲ ಮಾಡ್ತಾರೆ. ಅವರು ಬಂಗಾರ ತಿರುಪತಿ ಇದರಲ್ಲಿ ತಿರುಪತಿಯಲ್ಲಿ ಅವರೇ ಮಾಡಿರೋದು ರಾಜಗೋಪುರ. ಆಮೇಲೆ ತಿರುಪತಿಯಲ್ಲೂ ಕೂಡ ಶೃಂಗೇರಿಯಲ್ಲಿ ಎಲ್ಲೆಲ್ಲೋ ಅವರು ದೇವ್ರದ್ದೇ ಕೆಲಸ ಮಾಡೋ ಅಂತ. ಇವಾಗ ದೇವ್ರ ಕೆಲಸ ಮಾಡ್ಕೊಂಡು ಬರೋದು ಅನುಭವ ಇದೆ. ಟೆಂಡರ್ ಆಗಿದೆ, ಟೆಂಡರ್ ಪ್ರೋಸೆಸ್ ಶುರು ಆಗಿದೆ. ಶಾರ್ಟ್ ಟೆಂಡರ್ ಆಗುತ್ತೆ, ವಾರ 10 ದಿನದಲ್ಲಿ ಅದರ ಪ್ರೋಸೆಸ್ ಎಲ್ಲ ಮುಗಿಯುತ್ತೆ. ಆದರೆ ಇಂಥ ವಿಶಿಷ್ಟವಾಗಿರುವಂಥ ದಿನ, ಮಾಘ ಮಾಸ, ಉತ್ತರಾಯಣ ಪುಣ್ಯಕಾಲ, ಶುಕ್ಲ ಪಕ್ಷ, ವೃದ್ಧಿ ಚಂದ್ರ, ಇಂಥ ದಿನ ಸಿಗಲ್ಲ ಅಂತ ಅಂದ್ಬಿಟ್ಟು ಇವರು ಡೇಟ್ಸ್ ಎಲ್ಲ ಕೊಟ್ಟಿದ್ದಕ್ಕೋಸ್ಕರ ಈ ದಿನ ನಾವು ಅಂದ್ಕೊಂಡಿದ್ವಿ, ಸಂಕಲ್ಪ ಮಾಡಿದ್ವಿ. ಅವ್ರು ಹೇಳ್ತಾ ಇದ್ರೆ ಶಂಕುಸ್ಥಾಪನೆ ಮಾಡೋದು ಕೂಡ ತುಂಬಾ ವಿಶೇಷವಾಗಿ ಮಾಡ್ಬೇಕಾಗತ್ತೆ, ಹೋಮ ಎಲ್ಲ ಮಾಡಿ. ಅವಾಗ ಕೂಡ ಅದು ಅಲ್ಲಿದ್ದೀವಿ ನಾವು. ಸ್ವಲ್ಪ ಶಾರ್ಟ್ ಪೀರಿಯಡಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ಸರ್. ಇವಾಗ ಸ್ವಲ್ಪ ತುಂಬ ಒಳ್ಳೆಯ ದಿನಗಳಿದ್ದಾವೆ, ಅದರಿಂದ ಪೂಜೆ ಮಾಡಿದ್ದೀವಿ. ನೀವು ಅದನ್ನು ಈ ಟೈಮ್ ಅದನ್ನು ಬೇಗ ಮಾಡ್ಕೊಂಡು ಶಾರ್ಟ್ ಟೆಂಡರೇ ಕರೆದು ಅದನ್ನು ಕ್ಲಿಯರ್ ಮಾಡ್ಕೊಂಡು ಬರ್ತಾರೆ ನಮಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೇಡಮ್. ಇನ್ನೊಂದು ವಿಷಯ ಏನಂದರೆ, ಇವಾಗ ಬ್ರಹ್ಮೋತ್ಸವ ನಡೆಯುತ್ತೆ, ಅದಾದ್ಮೇಲೆ ಡೆಮಾಲಿಷ್ ಮಾಡ್ತಾರೆ, ಮುಂಚೆನೇ ಮಾಡ್ತಾರೆ ಮಾದಾರನ ಲೆವೆಲ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಮಾದಾರ ಅವ್ರು ಕೇಳಿದ್ದಾರೆ, ಮಾದಾರ ಡೆಮಾಲಿಷ್ ಮಾಡ್ಬೋದಾ ಬ್ರಹ್ಮೋತ್ಸವ ಮುಂಚೆನೇ? ಅದಾಯ್ತು ಸರ್. ಇವಾಗ ನಾವು ಬ್ರಹ್ಮೋತ್ಸವ ಇದೆಲ್ಲ ಎಣ್ಣೆ ತರ ಸ್ಟಾರ್ಟ್ ಆಗಿದೆ, ಬರೋ ತಿಂಗಳು 12 ದಿವಸ ఆద్ಮೇಲೆ ಮಾಡ್ತೀರಾ ಇಲ್ಲ ముంచేనే ಮಾಡ್ತೀರಾ? బ్రహ్మోత్సవానికి దీనికి ಯಾವ సంబంధం లేదు. మనం ఇప్పుడు పెద్ద చేసినాం కాబట్టి 8వ తారీఖు మనం బ్రహ్మోత్సవం స్టార్ట్ అయ్యేంత లోపల మట్టం చేసే అయ్యేట్లుగా ఉంటే చేసేయచ్చు, లెవెల్ చేయొచ్చు. ఏమీ లేదు, లెవెల్ ఆగತ್ತೆ ಅನ್ನೋ లెవెల్ అయ్యేట్లుగా ఉంటే చేయొచ్చు. లేదు దానికి చేసినారన్నమాట. ఆపరేషన్ ఎప్పుడైనా చేసుకోవచ్చు. బ్రహ్మోత్సవం లోపల చేసుకుంటే లెవెల్ చేసుకుంటే ಇದೇ ಎಂಟ್ರಿ, ಇದೇ ರಾಜದ್ವಾರದಲ್ಲೇ ದೇವ್ರದ್ದು ಬ್ರಹ್ಮೋತ್ಸವ ಪೂಜೆ ಎಲ್ಲ ಈಗ ಲೆವೆಲ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಇದೇ ಎಂಟ್ರೆನ್ಸ್, ಬ್ರಹ್ಮೋತ್ಸವದು ಇದೇ ಎಂಟ್ರೆನ್ಸ್ ಅಲ್ಲೇ. ನಿಮ್ಮ ಅಭಿಪ್ರಾಯನೂ ಕೇಳಬೇಕು ಅಂತ ಅಂದ್ಬಿಟ್ಟು ಅಷ್ಟೇ. ಗೋಪುರ ಎಲ್ಲ ಇದೆಯಲ್ಲ ಮೇಡಮ್, ಅದು ಡೆಮಾಲಿಷ್ ಆಗ್ಬಿಡುತ್ತಾ ಇಲ್ಲ ಹಂಗೆ ಉಂಡಣ್ಣ వాళ్ళు తెలుస్తుంది డౌట్ ಡೆಮಾಲಿಷ್ ಆಗ್ಬಿಡುತ್ತೆ. ಇದೇ ದ್ವಾರದಲ್ಲೇ ರಥೋತ್ಸವ ಆದ್ಮೇಲೆ ಇದನ್ನ ಅವರು ಈ ಕಡೆ ಟೆಂಪರರಿ ಇದನ್ನ ಮಾಡ್ಕೊಂಡು ನಿಮ್ಗೆ ಇನ್ನೊಂದ್ ಕಡೆ ನಾರ್ತ್ ಈಸ್ಟ್ ಕಡೆನೋ ಎಲ್ಲೋ ಒಂದು ಎಂಟ್ರೆನ್ಸ್ ಮಾಡಿ ಕನ್ಸ್ಟ್ರಕ್ಷನ್ಸ್. ಯಾಕೆ ಅಂದ್ರೆ ಭೂಮಿ ಒಳಗಡೆ ಹಳೇದು ಪಾಯ ಎಲ್ಲ ಡಿಸ್ಮ್ಯಾಂಡಲ್ ಮಾಡಬೇಕು, ತೆಗಿಬೇಕು. ಅವ್ರಿಗೆ ಸಮಯನೂ ಜಾಸ್ತಿ ಬೇಕಾಗುತ್ತೆ. ಮತ್ತೆ ಇನ್ನೂ ಒಂದು ಶಂಕುಸ್ಥಾಪನೆ ಮಾಡುವಾಗ ಭೂಮಿಯಲ್ಲಿ ಪಾಯ ಫಸ್ಟ್ ಇದು ಹಾಕುವಾಗ ಪ್ರಥಮ ಶಿಲಾನ್ಯಾಸ ಅದು ಇನ್ನೂ ತುಂಬಾ ವಿಶೇಷವಾಗಿ ಮಾಡಬೇಕು. ಈಗ ಬಿಟ್ರೆ, ಈಗ ಉತ್ತರಾಯಣ ಪುಣ್ಯಕಾಲ ಬಿಟ್ರೆ ಇನ್ನು ವೈಶಾಖ ವೃತ್ತದಲ್ಲಿ ಬರುತ್ತೆ, 2 ತಿಂಗಳು ಬಿಟ್ಟು ಅದು ಅಷ್ಟ್ರಲ್ಲಿ ಅವರೆಲ್ಲಾನು ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು. ವಿನಂತಿ ಮೇಡಮ್, ನಮ್ದು ಪುಷ್ಪಬಲ ಜಾತ್ರೆ ಇದು ತೇರು ಬಂದಿತ್ತು ಸ್ವಲ್ಪ ದೊಡ್ಡದು.
ಒಳಗಡೆನೇ ಅರೇಂಜ್ ಮಾಡಿಬಿಟ್ಟು ಆಚೆ ಕಡೆ ತೊಗೊಂಡು ಹೋಗಬೇಕು. ಇವಾಗ ಡೆಮಾಲಿಷ್ ಮಾಡಿ ಆ ಮೆಟೀರಿಯಲ್ ಎಲ್ಲ ಸೈಡ್ ಇದ್ರೆ ತೇರು ಬಂದು ಆಚೆ ಕಡೆ ಹೋಗೋಕ್ಕೆ ಈಸಿಯಾಗಿದೆ. ಏನು ಇಲ್ಲಿ ಕನ್ಸ್ಟ್ರಕ್ಷನ್ ತರನೇ ಕಾಣಲ್ಲ, ಅವರು ತೆಗೆದಿಟ್ಕೊಂಡಿರ್ತಾರೆ. ಕ್ರೇನ್ ಎಲ್ಲ ಬಂದು ಕೆಲಸ ಮಾಡೋ ಅಂತ ಅಷ್ಟರಲ್ಲಿ ರಥೋತ್ಸವ ಮುಗ್ದಿರುತ್ತೆ. ಕ್ರೇನ್ ಒಳಗಡೆ ಬಂದು ಕೆಲಸ ಮಾಡೋ ಅಷ್ಟರಲ್ಲಿ ನಿಮ್ಮನ್ನ ಕೇಳಿ ನಾರ್ತ್ ಡೋರ್ ಇಲ್ಲಿನ, ಈಸ್ಟ್ ನಾರ್ತ್ ಕಡೆ ಡೋರ್ ಇಲ್ಲಿನ, ಒಂದು ದೇವ್ರಿಗೆ ದರ್ಶನಕ್ಕೆ ತೊಂದರೆ ಆಗದೆ ಇರೋಂಗೆ ಟೆಂಪರವರಿ ಇವರು ಒಂದು ಶೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಏನ್ ಮಾಡ್ಕೋತಾರೆ ಆ ತರ ಆಮೇಲೆ ಮಾಡ್ಕೊಳ್ಳೋದು. ಯಾವಾಗ ರಥೋತ್ಸವ ಮುಗಿದ್ಮೇಲೆ ಪೂಜೆ ಆಗಿರೋದ್ರಿಂದ ಇದು ಏನಿದೆ ಅದನ್ನ ಸ್ವಲ್ಪ ಇನ್ನೂ ವೈಡನ್ ಆಗಿ ಕ್ಲಿಯರ್ ಮಾಡಿ ಇಟ್ಟಿರ್ತಾರೆ ಲೆವೆಲ್ಗೆ, ಭೂಮಿ ಲೆವೆಲ್ಗೆ. ಒಳಗಡೆ ಪಾಯ ಎಲ್ಲ ಟಚ್ ಮಾಡೋದು ರಥೋತ್ಸವ ಆದ್ಮೇಲೆ. ಇವತ್ತು ಒಳ್ಳೆ ದಿನ ಅಂತ ಪೂಜೆ ಮಾಡಿದ್ದಾರೆ. ಇನ್ನು 2 ತಿಂಗಳಲ್ಲಿ ಇದೇ ತರ ಒಂದು ಒಳ್ಳೆ ದಿನ ಬರುತ್ತೆ. ವೈಶಾಖ ಮಾಸದಲ್ಲಿ ತುಂಬಾ ಒಳ್ಳೆ ದಿನ ಇದೇ ತರ ಬರುತ್ತೆ. ಆ ಟೈಮ್ಗೆ ಪ್ರಥಮ ಶಿಲಾನ್ಯಾಸ ಆಗ್ಬೇಕು ಅಂತಂದ್ರೆ ಅವರು ಎಲ್ಲ ಕೆಲಸ ಮಾಡ್ಕೊಳ್ಬೇಕಾಗತ್ತೆ. ಏನು ಮಾಡಲ್ಲ, ಇಷ್ಟೊಂದು ಗೊಂದಲ ಬೇಡ ನಿಮ್ಗೆ. ಯಾಕಂದ್ರೆ ನಾವ್ ಹೆಜ್ಜೆಗೂ ನಿಮ್ಗೆ ಇದನ್ನ ಕ್ಲಾರಿಫೈ ಮಾಡ್ಬೇಕು. ಇದು 4,99,00,000 ರಾಜಗೋಪುರ ಆಗ್ತಾ ಇರೋದು. ಸ್ಥಪತಿ ಅವರು ದೇವ್ರ ಕೆಲಸ ಬಹಳ ಕಡೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಹತ್ರ ನೀವು ಕುತ್ಕೊಳ್ಳಿ, ಅವ್ರನ್ನ ನೋಡ್ಲಿ ನಿಮ್ ಕಣ್ಣಲ್ಲಿ ಅಂತ ಅಂದ್ಬಿಟ್ಟು ಸರ್ಕಾರ ಅಡ್ಮಿನಿಸ್ಟ್ರೇಟರ್ ಅಪ್ರೂವಲ್ ಕೊಟ್ಟಿದೆ. ಟೆಂಡರ್ ಪ್ರಕ್ರಿಯೆ PWD ಇಲಾಖೆಯಿಂದ ಆಗಿದೆ. ಕೆಲಸ ಇಷ್ಟೆಲ್ಲ ಆದ್ಮೇಲೆ ಒಂದು ಒಳ್ಳೆ ಗಳಿಗೆಯಲ್ಲಿ ಏನೇನ್ ದೇವ್ರ ಕಾರ್ಯ ಇದೆ ಆಗ್ಲಿ. ಮತ್ತೆ ಬಹಳ ವರ್ಷಗಳಿಂದ ದೇವರ ಸೇವೆ ಮಾಡ್ಕೊಂಡು ಬರ್ತಾ ಇರೋರು ನೀವೆಲ್ಲರೂ, ನಿಮ್ಮ ಗಮನಕ್ಕೂ ಎಲ್ಲಾ ವಿಚಾರ ತರಬೇಕು ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ. PWD ಇಲಾಖೆ ಕೆಲಸನ ಮಾನಿಟರ್ ಮಾಡುತ್ತೆ. ಸ್ಥಪತಿಗಳು ಎಲ್ಲೆಲ್ಲಿ ದೇವಸ್ಥಾನಗಳು ಮಾಡ್ಕೊಂಡಿದ್ದಾರೆ ಈ ಭಾಗದಲ್ಲೇ ಎಲ್ಲ ಕಡೆ ಮಾಡಿದ್ದಾರೆ. ಅವರು ಇದನ್ನ ಯಾವ ಲಗ್ನದಲ್ಲಿ ಮಾಡಬೇಕು, ದೇವರಿಗೆ ಯಾವ ದಿನ ಮಾಡಬೇಕು, ಯಾವ ಋತುವಲ್ಲಿ ಮಾಡಬೇಕು ಅಂಥದ್ದೆಲ್ಲಾನು ಕೂಡ ಅವರ ಆಲೋಚನೆಗಳು. ತಿರುಪತಿಯಲ್ಲೂ ಕೂಡ ಇವನ್ನೆಲ್ಲ ಕೇಳಿ ನಾವು ಮಾಡ್ತಾ ಇರೋದು. ಇವರು ಒಂದು ಕಡೆ, ತಿರುಪತಿಯಲ್ಲಿ ಒಂದು ಕಡೆ, ಸ್ಥಪತಿಯವ್ರಿಗೂ ಅನುಭವದ ಮೇಲೆ ಇಷ್ಟೆಲ್ಲ ಮಾಡ್ತಾ ಇದ್ದಾಗೂ ನಿಮ್ಮನ್ನ ಕರೆಸಿ ಅವ್ರ ಗಮನಕ್ಕೂ ತನ್ನಿ. ಯಾಕಂದ್ರೆ ಅವ್ರದ್ದು ಒಂದು ಮನಸ್ಸಲ್ಲಿತ್ತು 20-30 ವರ್ಷದಿಂದ 100 ವರ್ಷಗಳ ದೇವಸ್ಥಾನ ಇದು. ಮಹಾರಾಜರ ಕಾಲದಲ್ಲಿ ಅದೇ ರಾಜಗೋಪುರ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ ಇದ್ದಾರೆ. ಆದ್ರೆ ಇವತ್ತಿಗೆ ಅದು ಕಾರ್ಯರೂಪಕ್ಕೆ ಬರುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ತಂದು ಮಾಡ್ಬೇಕು ಅನ್ನೋಂಥದ್ದು ಒಂದು ಒಳ್ಳೆ ಮನಸ್ಸು, ಇಚ್ಛೆ ಅಷ್ಟೇ. ಸಂತೋಷ ಮೇಡಮ್. ಇವಾಗ ನಿಮ್ ಕೈಯಲ್ಲಿ ಇದಾಗ್ತಾ ಇದೆ, ನಮ್ಗೂ ತುಂಬಾ ಸಂತೋಷ. ಅದಾಗ್ಲೇಬೇಕು ಮೇಡಮ್. ನಿಮ್ ಕೈಯಿಂದ ಆಗೋದು ತುಂಬಾ ಸಂತೋಷ. ಡಿಸ್ಮ್ಯಾಂಡಲ್ ಮಾಡಿ ಎಲ್ಲ ಅದಿರುತ್ತೆ ಇದಿರುತ್ತೆ, ಮೆಟೀರಿಯಲ್ ಒಳಗಡೆ ಬಂದು ಏನೂ ಇಲ್ಲ. ಇದನ್ ಮಾಡುವಾಗ ಶಂಕುಸ್ಥಾಪನೆ ಮಾಡೋರ್ಗು ಒಳಗಡೆ ಒಂದು ಮೆಟೀರಿಯಲ್ ಬರಲ್ಲ, ಕ್ರೇನು ಬರಲ್ಲ. ಬ್ರಹ್ಮ ರಥೋತ್ಸವ ಮುಗಿಯೋ ಅಷ್ಟರಲ್ಲಿ ಒಂದು ದ್ವಾರ ಸ್ವಲ್ಪ ಅಗಲ ಮಾಡ್ಕೊಂಡಿರ್ತಾರೆ. ಪಾಯ ಕೂಡ ಈಗ ಟಚ್ ಮಾಡಲ್ಲ, ಭೂಮಿ ಲೆವೆಲ್ಗೆ ತೆಗ್ದಿರ್ತಾರೆ. ಯಾಕಂದ್ರೆ ಅದಕ್ಕೆ ಪೂಜೆ ಮಾಡಿರೋದು 10 ದಿನದಲ್ಲೋ 12 ದಿನದಲ್ಲಿ ಅದನ್ನ ಅವರು ಮಾಡ್ಕೊಂತಾರೆ. ಇವ್ರು ಮಾನಿಟರ್ ಮಾಡ್ತಾರೆ. ಇಲ್ಲಿ ಯಾರು ಅಧಿಕಾರಿಗಳಿರ್ತಾರೆ PWD ಅವ್ರು ಮಾನಿಟರ್ ಮಾಡ್ತಾರೆ. ಅದಾದ್ಮೇಲೆ ನಮ್ದು ಯಾವಾಗ್ಲೂ ಏನು ವರ್ಷ ರಥೋತ್ಸವ ಆಗ್ತಾ ಇತ್ತು, 12 ದಿನ 13 ದಿನ ಅವ್ರು ಏನೂ ತೊಂದರೆ ಕೊಡಲ್ಲ. ಅಂಗಡಿಗಳಿಗಾಗ್ಲಿ, ಮೆಟೀರಿಯಲ್ ಆಗಲಿ ಅಥವಾ ಪಾಯ ಆಗಲು ಕೆಲಸದವ್ರು ಓಡಾಡಿ ಭಕ್ತಾದಿಗಳಿಗೆ ತೊಂದರೆ ಮಾಡುವಂಥದ್ದಿಲ್ಲ. ಎಲ್ಲ ಆದ್ಮೇಲೆ ಬ್ರಹ್ಮ ರಥೋತ್ಸವ ಎಲ್ಲ ಆದ್ಮೇಲೆ ದಾರಿ ಬೇರೆ ಕಡೆ ಮಾಡಬೇಕಾಗತ್ತೆ. ಈ ದಾರಿಯಲ್ಲಿ ಓಡಾಡೋಕ್ಕಲ್ಲ, ನಿಮ್ ಗಮನಕ್ಕೆ ತರಬೇಕು. ಆ ಮೂಲೆಗೆ ಮಾಡ್ತಾರ, ಇನ್ನೊಂದು ದಾರಿ ಹೆಂಗ್ ಮಾಡ್ತಾರೆ, ಆ ಒಂದು ಇದನ್ ತರ ಮಾಡ್ಕೊಂತಾರೆ. ಟೆಂಪರವರಿ ಒಂದು ಶೀಟ್ ತರ ಮಾಡ್ಕೊಳ್ಳೇಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ ಗಮನಕ್ಕೆ ತಂದು ಆಮೇಲೆ ಇನ್ನೊಂದು ಗೇಟಲ್ಲಿ ಕ್ರೇನ್ ಬರೋದು, ಮೆಟೀರಿಯಲ್ಸು, ಇನ್ನೊಂದು ಕೆಲಸ ಮಾಡೋದು ಎಲ್ಲ ಇರುತ್ತೆ. ಅವರು ಇನ್ನು 2 ತಿಂಗಳ ಟೈಮ್ ಇರೋದ್ರಿಂದ ಅವ್ರ ಕೆಲಸದಲ್ಲಿ ಅವರು ಸ್ಪೀಡಪ್ ಆಗ್ಬೇಕಾಗತ್ತೆ. ನಿಮ್ ದೇವ್ರ ಸೇವೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಅವ್ರವ್ರ ಸೇವೆ ಮಾಡುವಂತ ಸಂದರ್ಭದಲ್ಲಿ ಏನೇ ಒಂದು ಅಡೆತಡೆ ಆಗದೆ ಇರೋಂಗೆ ಇಲಾಖೆಯವರು ಮತ್ತೆ EO ಅವರು, ದೇವಸ್ಥಾನದವರು ಮತ್ತೆ ಸ್ಥಪತಿಯವರು ನಿಮ್ಮೆಲ್ಲರ ಮುಂದೆ ಹೇಳಿ ಅವ್ರ ಕೆಲಸ ಶುರು ಮಾಡಿ. ರಾಜಗೋಪುರ ಒಂದ್ ಕಡೆ ಬರುತ್ತಾ, 2 ಕಡೆನೂ ಮಾಡ್ತೀರಾ? ಯಾಕಂದ್ರೆ ಇನ್ನೊಂದ್ ಕಡೆ ಮಾಡಕ್ಕೂ ಡೋನರ್ಸ್ ರೆಡಿ ಇದ್ದಾರೆ. ಸರ್ಕಾರ ಕಡೆಯಿಂದ ನೀವು ಮಾಡ್ತಾ ಇದ್ದೀರಾ? ಸುಮಾರು ನೀವೇ ಹೇಳಿದ್ರೆ 30 ವರ್ಷದಿಂದ ಪ್ರಯತ್ನ ಪಟ್ಟಿದ್ದಾರೆ, ಅವ್ರು ರೆಡಿ ಇದ್ದಾರೆ. ಸರ್ಕಾರದ ಸಂಕಲ್ಪಕ್ಕಿಂತ ಇಡೀ KGF ಕ್ಷೇತ್ರದಲ್ಲಿ ಭಕ್ತಾದಿಗಳು, ಧರ್ಮದರ್ಶಿಗಳು ದೇವ್ರ ಸೇವೆ ನಿರಂತರವಾಗಿ ದೇವ್ರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಂಥವರ ಸಂಕಲ್ಪ ಆಗಿತ್ತು. ಆ ಸಂಕಲ್ಪನ ಈಡೇರಿಸುವಂಥ
ಪ್ರಯತ್ನದಲ್ಲಿ ನಮ್ಮ ಸರ್ಕಾರ ನಮ್ಮ ಜೊತೆ ನಿಂತಿದೆ. ನನ್ನ ಕ್ಷೇತ್ರದಲ್ಲಿ ಎಲ್ಲ ವಿಚಾರದಲ್ಲೂ ಸಹಕಾರ ಮಾಡ್ತಾಯಿದೆ. ಇದೊಂದು ನನಗೆ ಪುಣ್ಯದ ಕೆಲಸ ಅಂದ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಜೊತೆಗೆ ಅದು ಫಸ್ಟಲ್ಲಿ ನಾವು 3 ಕೋಟಿಯಲ್ಲಿ ಮಾಡೋಣ ಅಂದ್ಕೊಂಡ್ವಿ. ಆಮೇಲೆ ಅದು 5 ಕೋಟಿ ಹತ್ತತ್ರ 5 ಕೋಟಿ ಅನ್ನೋದಕ್ಕಿಂತ 4,99,00,000ದಲ್ಲಿ ಅನುದಾನದಲ್ಲಿ ಇದನ್ನು ಮಾಡೋ ಅಂಥದಕ್ಕೆ ಸರ್ಕಾರದಿಂದ ನಮ್ಗೆ ಅನುಮೋದನೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೂಡ ಸಿಕ್ಕಿದೆ. ಟೆಂಡರ್ ಪ್ರಕ್ರಿಯೆ ನಡೆದಿದೆ. ಒಂದು ಕಡೆನೇ ರಾಜಗೋಪುರ ಇರುತ್ತೆ. ಈ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಅಂತ ಇರುವಂಥ ಜಾಗದಲ್ಲಿ 4 ಕಡೆ ಮಾಡಬೇಕಂತ 4 ಕಡೆ ಆಗಲಿ. ಇವತ್ತು ಒಂದು ಕಡೆ ಸಂಕಲ್ಪ ಮಾಡಿದ್ವಿ, ಒಂದು ಕಡೆ ಆಗಲಿ. ಅದಾದ್ಮೇಲೆ ದೇವ್ರ ಇಚ್ಛೆ ಏನಿದೆ ಆ ಥರನೂ ಆಗಲಿ. ನಮಗೂ ಗೊತ್ತಿಲ್ಲ ದೇವ್ರ ಇಚ್ಛೆ ಹೆಂಗಿದ್ರೆ ಹಂಗೆ ದೇವ್ರ ಸೇವೆ ಮಾಡಿಸ್ಕೊಳ್ಳುವಂಥವ್ರು. ಯಾರಿಗೆ ಶಕ್ತಿ ಕೊಟ್ಟು ಯಾರ ಮನಸ್ಸಲ್ಲಿ ಏನು ಅನ್ಸಿಸ್ತಾರೋ ದೇವರು ಅದನ್ನ ನೆರವೇರಿಸ್ಕೊಂತಾರೆ. ದೇವರೇ ನೆರವೇರಿಸ್ಕೊಂತಾರೆ. ದೇವ್ರ ಸಂಕಲ್ಪ ನಿಮ್ಮ ಕಡೆಯಿಂದ ಮಾಡ್ಕೊಡ್ಬೇಡಿ ದಯವಿಟ್ಟು. ಎಲ್ಲರಿಗೂ ಚಾನ್ಸ್ ಕೊಡಿ ಮೇಡಮ್. ಅವ್ರು ಹೇಳಿ. ನೀವೇನಾದ್ರೂ ಹೇಳೋದಿದೆಯಾ ಇಲಾಖೆಯಿಂದ? ನೀವು ಸ್ವಾಮಿ ನೀವೇನಾದ್ರೂ ಒಂದು ನಿಮಿಷ ಬಂದು ಹೇಳಿ, ನಿಮ್ಮ ಅನುಭವ ಹೇಳಿ. ಆಮೇಲೆ ನಿಮ್ಗೆ ಎಷ್ಟು ಕಾಲಾವಕಾಶನೂ ಬೇಕಾಗತ್ತೆ ಅಂತಲೂ ಹೇಳಿ. ಅದೇ ಗೋಪುರ 65 ಅಡಿ ಹೈಟ್ ಮಾಡಿದ್ದೀವಿ. ಆಮೇಲೆ ಇದು ಶಿಲ್ಪಶಾಸ್ತ್ರ ಪ್ರಕಾರ ಮಾಡ್ತೀವಿ. ನಾವು ಆಲ್ರೆಡಿ ಶೃಂಗೇರಿಯಲ್ಲಿ 130 ಅಡಿ ರಾಜಗೋಪುರ ಮಾಡಿದ್ದೀವಿ. ರಾಮೇಶ್ವರಮಲ್ಲಿ ರಾಜಗೋಪುರ ಮಾಡಿದ್ದೀವಿ. ಚಿಕ್ಕ ತಿರುಪತಿಯಲ್ಲಿ ಮಾಡಿದ್ದೀವಿ. ಪಟಾಲಮ್ಮ ದೇವಸ್ಥಾನ ರಾಜಗೋಪುರ ಇದು ಅದು 108 ಅಡಿ ಮಾಡಿದ್ದೀವಿ. ಮತ್ತು ಈಗ ಮೊನ್ನೆ ಕೂಡ ಮುಕ್ತಿನಾಗ ದೊಡ್ಡ ಅಲಾರ್ಮ ಅದು ಮೊನ್ನೆ ಕುಂಭಾಭಿಷೇಕ ಆಯಿತು. ಅದು ರಾಜಗೋಪುರ ಅದು 70 ಅಡಿ ರಾಜಗೋಪುರ ಮಾಡಿದ್ದೀವಿ. ಮತ್ತಿನ್ನು ಎಲ್ಲ ಇಂಡಿಯಾ ಮುಖ್ಯ ಮಾಡಿದ್ದೀವಿ. ಗುವಾಹಟಿಯಲ್ಲಿ ಮಾಡಿದ್ವಿ. ಇದೆಲ್ಲ ನಮ್ಮ ಶಿಲ್ಪಶಾಸ್ತ್ರದ ಪ್ರಕಾರ ಮಾಡಬೇಕಾಗತ್ತೆ. ಇದು ದೇವರ ಪಾದ ಆಗುತ್ತೆ. ಗರ್ಭಗೃಹಂ ಶಿರಸಾ ಪ್ರೋಕ್ತಂ ಅಂತರಾಳಗಳಂತ್ವ ಭಾವುಚ್ಚೈವ ಅರ್ಧಮಂಟಪಂ ಮಹಾಮಂಟಪಗುಕ್ಷಿಂ ಸ್ಯಾತ್ ಪ್ರಾಕಾರೇ ಜಾನುಜಂಕಯೋ ದ್ವಾರಪಾದಮೇವಂ ಸ್ಯಾತ್. ದೇವರ ಪಾದವೇ ರಾಜಗೋಪುರ. ನಾವು ದೇವರನ್ನ ಈಗ ಹೆಂಗೆ ನೋಡ್ತೀವೋ ಅದರ ಪಾದವನ್ನು ನೋಡೋದು ತುಂಬ ಆಗಲ್ಲ. ಅದಕ್ಕೆ ಆ ಪಾದ ದೊಡ್ಡದಾಗಿ ಇಟ್ಟಿರ್ತಾರೆ. ಅದು ಆಚೆಯಿಂದ ಎಲ್ಲಿಂದ ನೋಡಿದ್ರೂ ಕೂಡ ಒಳಗಡೆ ಬರೋಕ್ಕಾಗಿಲ್ಲ ಅಂದರೆ ಕೂಡ ದೇವರ ಪಾದವನ್ನು ನೋಡಿ ನಮಸ್ಕಾರ ಮಾಡಿದ್ರೇ ಭಾಳ ಒಳ್ಳೆಯದಂತ. ಗೋಪುರ ದರ್ಶನಂ ಪಾಪ ವಿಮೋಚನಂ ಅಂತ ಹೇಳಿದ್ದಾರೆ. ಅಂಥ ರಾಜಗೋಪುರ ಶಿಲ್ಪಶಾಸ್ತ್ರದಲ್ಲಿ ಭೃಗು ಅತ್ರಿ ವಸಿಷ್ಠಚ್ಚ ವಿಶ್ವಕರ್ಮ ಮಯಸ್ತದ ನಾರದೋ ನಗ್ನದಿಸ್ತೈವ ಈ ಥರ ಋಷಿಗಳೆಲ್ಲ ಶಿಲ್ಪಶಾಸ್ತ್ರ ಗ್ರಂಥಗಳು ಹೇಳಿದ್ದಾರೆ. ಅದರ ಪ್ರಕಾರ ಮಾಡಿದ್ರೆ ಒಂದು ಪರಿಪೂರ್ಣವಾಗಿ ಒಂದು ದೇವಸ್ಥಾನ ಆಗುತ್ತೆ. ಮುಖ ಇದೆ ಎಲ್ಲ ಪಾದ ಅದರಲ್ಲಿ ರಾಜಗೋಪುರ ಆಗಿಬಿಟ್ರೆ ದೇವರದ ಫುಲ್ ರೂಪ ಬಂದುಬಿಡ್ತದೆ ದೇವಸ್ಥಾನ. ಆ ಥರ ಅವರು ಸಂಕಲ್ಪ ಮಾಡಿದ್ದಾರೆ. ಅದು ಎಷ್ಟು ದಿನ 1.5 ವರ್ಷ ಆಗುತ್ತೆ. ಅದು ಭಾಗ ಅದು ಇದು ತುಂಬ ಚೆನ್ನಾಗಿ ಮಾಡಬೇಕಂತ ಇದೆ. ಅದರಿಂದ ಈಗ ಪ್ಲೇನ್ ಆಗಿ ಮಾಡಿದ್ರೆ ಬೇಗ ಆಗಿಬಿಡುತ್ತೆ. ಅದು ಒಂದೊಂದು ಕಲ್ಲಲ್ಲಿ ಚೆನ್ನಾಗಿ ಈಗ ರಾಜಗೋಪುರಕ್ಕೆ ಇದು ಉತ್ಸವಕ್ಕೆ ಸಂಬಂಧ ಇಲ್ಲ. ವಿಮಾನ ಗೋಪುರ ಏನೋ ಬಾಲಾಲಯ ಕಲಾಕರ್ಷಣ ಇದಕ್ಕೆ ಮಾಡಿಲ್ಲ ನಾವು. ಕಲಾಕರ್ಷಣ ದೇವಸ್ಥಾನಕ್ಕೆ ಮೂಲಸ್ಥಾನಕ್ಕೆ ಮಾಡಿದ್ರೆ ಅದು ಕಂಪ್ಲೀಟ್ ಆಗುವವರೆಗೂ ಉತ್ಸವ ಇಲ್ಲ. ಅದು ನಾವು ಯಾವ ಕೇಳ್ತೀವಿ ಅಂದ್ರೆ ಈ ಊರೆಲ್ಲ ಏನು ಪ್ರಚಾರ ಆಗಿದೆ ಗೊತ್ತಾ? ರಾಜಗೋಪುರ ಸ್ಟಾರ್ಟ್ ಆಗಿದೆ, ಇಲ್ಲಿ ಪರ್ಟಿಕ್ಯುಲರ್ ಆಫೀಸರು ಮತ್ತೆ ಅರ್ಚಕರು ಏನು ಹೇಳ್ತಾ ಇಲ್ಲ, ಜನರುಗಳು ಸ್ವಲ್ಪ ಅದು ಮಾಹಿತಿ ನಿಮಗೆ ಕೊಡ್ಬೇಕಾಗಿರೋದು ಆಗಮುಕ್ತವಾಗಿ ನಾವು ಕನ್ಸ್ಟ್ರಕ್ಷನ್ ಮಾಡೋರು. ಹೌದು, ಅದನ್ನ ನಮಗೆ ಗೊತ್ತಿದ್ರು ಕೂಡ ಅದು ಅವ್ರ ಮುಖಾಂತರ ಬರ್ಬೇಕು. ಯಾಕಂದ್ರೆ ಆಗಬೇಕಾದ್ರೆ ಅವರು ಬ್ರಹ್ಮೋತ್ಸವ ಯಾವಾಗ ನಡೆಸೋದಿಲ್ಲ ಅಂದರೆ ವಿಮಾನ ಗೋಪುರ ಸಂರಕ್ಷಣೆ ಏನಾದರೂ ಅದನ್ನು ಕಲಾಕರ್ಷಣೆ ಮಾಡಿದಾಗ ದೇವರಲ್ಲಿ ಶಕ್ತಿ ಇರಲ್ಲ. ಆವಾಗ ಪೂರ್ತಿ ಆಗೋವರೆಗೂ ಬ್ರಹ್ಮೋತ್ಸವ ಯಾವ ಉತ್ಸವ ಮಾಡೋದು. ಆದ್ದರಿಂದ ಹೊಸ ರಂಗಗೋಪುರ ಮಾಡ್ತಾರೆ ಅಂತ ದೇವಸ್ಥಾನ ಕಾರ್ಯಕ್ರಮಗಳು ಎಲ್ಲ ನಡೀತಾರೆ. ನಾವು ಹುಟ್ಟಿರೋದು ಹೈದರಾಬಾದ್. ನಮ್ಮ ತಂದೆಯವರು ಪದ್ಮಶ್ರೀ ಅವಾರ್ಡಿ. ನಮ್ಮ ಭಾರತ ದೇಶದಲ್ಲಿ ಮೊದಲನೇ ಸಾರಿ ಈ ಶಿಲ್ಪಶಾಸ್ತ್ರ ಶಿಲ್ಪ ದೇವಸ್ಥಾನಕ್ಕೆ ಫಸ್ಟ್ ಪದ್ಮಶ್ರೀ ಪಡೆದಿದ್ದಾರೆ ಅವರು. ಆಮೇಲೆ ಅವರು ಆಂಧ್ರ ಪ್ರದೇಶ ಗೌರ್ಮೆಂಟಲ್ಲಿ ಮುಜರಾಯಿ ಡಿಪಾರ್ಟ್ಮೆಂಟಲ್ಲಿ ಪೂರ್ತಿ ದೇವಸ್ಥಾನಗಳು ಅವರ ಹ್ಯಾಂಡಲ್ಲಿ ಇತ್ತು. ಫುಲ್ ತಿರುಪತಿಯಿಂದ
ಆಂಧ್ರ ಪ್ರದೇಶ ಫುಲ್ ಅವರೇ ಮಾಡಿದ್ದಾರೆ. ಶ್ರೀಶೈಲಂ, ಅನ್ನವರಂ, ಸಿಂಹಾಚಲಂ ಎಲ್ಲ ಅವರು ಮಾಡಿರೋದೆ. ಆಮೇಲೆ ಅವ್ರ ಕಾಲದಲ್ಲೇ ಬದ್ರಿನಾರಾಯಣ ಟೆಂಪಲ್, ಇಂದಿರಾ ಗಾಂಧಿ ಪೀರಿಯಡಲ್ಲಿ ಬದ್ರಿನಾರಾಯಣ ಟೆಂಪಲ್ ರಿನೋವೇಷನ್ ಮಾಡಿದ್ದಾರೆ. ಆಮೇಲೆ ಅಮೆರಿಕಾದಲ್ಲಿ ಮೊದಲನೇ ದೇವಸ್ಥಾನ ನಿಕ್ಸನ್ ಪೀರಿಯಡಲ್ಲಿ ಪಿಟ್ಸ್ಬರ್ಗ್ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಅದು ಅವರು ಮಾಡಿರೋದು. ಆವಾಗ ಅದಾದಮೇಲೆ ಎಲ್ಲ ದೇವಸ್ಥಾನಗಳು ಬರ್ತಾ ಇದ್ದಾರೆ ಈಗ ಅಮೆರಿಕಾದಲ್ಲಿ. ಆ ಥರ ಎಲ್ಲ ಭಾಳ ಫೇಮಸ್ ಆಗಿದೆ. ಅವ್ರ ಕಡೆಯಿಂದ ನಾವು ಮಾಡಿ ಈಗ ಎಲ್ಲ ಮಾಡ್ತಾ ಇದ್ದೀವಿ. ಇದನ್ನು ಸುಮಾರು ಮೇಡಮ್ ಅವರು, ರೂಪಾ ಮೇಡಮ್ ಅವರು ನಮಗೆ 1 ವರ್ಷದಿಂದ ಇವ್ರನ್ನ ಕರೆಸಿ ನಮ್ಮನ್ನು ಕರೆಸಿ ಸುಮಾರು ಡಿಸ್ಕಷನ್ಸ್, 5-6 ಸಾರಿ ಇವರು 5-6 ಸಾರಿ ನಾವು ಇಲ್ಲಿಗೆ ಕರ್ಸ್ಕೊಂಡಿದ್ದೀವಿ. ಮೇಡಮ್ ಸುಮಾರು ಒಂದು ಇದಕ್ಕೆ ಒಂದು 15-20 ಸರಿ ಮೀಟಿಂಗ್ ಮಾಡಿದ್ದಾರೆ. ಆಮೇಲೆ ಇದಕ್ಕೆ ಫಸ್ಟ್ ಬರೀ 3 ಕೋಟಿ ರಿಲೀಸ್ ಆಗಿತ್ತು. ಮತ್ತೆ ಮೇಡಮ್ ಇಲ್ಲಿ ಫುಲ್ ಬರೋ ತನಕ ನಾವು ಪೂಜೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಧಾರ್ಮಿಕ ದತ್ತಿ ಇಲಾಖೆಗೆ ಹೋಗಿ ಸುಮಾರು ಓಡಾಡಿ 50 ಅಡಿ ಮಾಡಬೇಕಂತ ಪ್ಲಾನ್ ಮಾಡಿದ್ದಾರೆ. ಈಗ 65 ಅಡಿ ಎತ್ತರ ಮಾಡ್ತಾರೆ ಮೇಡಮ್. ಮತ್ತೆ ಫುಲ್ ಅಮೌಂಟ್ ತೊಗೊಂಬಂದು ಮಾಡೋಣ ಅಂತ ಹೇಳ್ಬಿಟ್ಟು ಸುಮಾರು ಶ್ರಮ ವಹಿಸಿ ಮೇಡಮ್ ದುಡ್ಡು ತೊಗೊಂಬಂದು ಮಾಡಿಸ್ತಿದ್ದಾರೆ. ಇದ್ರ ಹಿಂದೆ ಸುಮಾರು ಶ್ರಮ ಇದೆ ಮೇಡಮ್ದು. ಸುಮಾರು ನಮ್ಮ ಮೀಟಿಂಗ್ಸ್ ಡಿಸ್ಕಷನ್ ಆಗಿದೆ. ಒಂದು ದಿವಸ ನಿಮಗೆ ಕಾಣ್ಬೋದು ಅಷ್ಟೇ, ಬಟ್ ಇದರಿಂದ ತುಂಬಾ ಕೆಲಸ